ನಿಮ್ಮ ಹೊಸಿ ಮಾತಾಡ್ತಾ ಇರೋದು ಅಲ್ಫಾ ಕಾರ್ಸ್ ಇಂದ. ಬೋರ್ಡ್ ನೋಡ್ಕೊಳ್ಳಿ, ಅಲ್ಫಾ ಕಾರ್ ಸ್ಟಾಕ್ ನೋಡಿ ನಮ್ಮ ಹತ್ರ ಎಷ್ಟಿದೆ ಅಂತ. ಸ್ಟಾಕ್ ತುಂಬಿ ಆಚೆ ಬಂದ್ಬಿಟ್ಟಿದೆ, ಅಷ್ಟು ಸ್ಟಾಕ್ ಇದೆ. ನಾವು ಒಂದೊಂದು ಮೂರ್ ದಿವಸ ನಾಲ್ಕು ದಿವಸಗೆ ಹೊಸ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಯಾಕೆ ಹೊಸ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಅಂತ, ಹೊಸ ಗಾಡಿ ಬರ್ತಾ ಇರುತ್ತೆ. ಆ ತರ ಎಲ್ಲಾ ಗಾಡಿ ನೋಡ್ಬೇಕು ಅಂದ್ರೆ ನಿಮ್ಗೆ ಯಾವ ಗಾಡಿ ಬೇಕು ಆ ಗಾಡಿ ಸಿಗುತ್ತೆ. ಎಲ್ಲಾ ಗಾಡಿ ನೋಡ್ಬೇಕು ಅಂದ್ರೆ ನಮ್ಮ ಹತ್ರ ಕ್ಯಾಟ್ಲಾಗ್ನು ಇದೆ. ಕ್ಯಾಟ್ಲಾಗ್ ನಂಬರ್ ಬಂದು 9008606626. ವಿಡಿಯೋನಲ್ಲೇ ಅಪ್ಲೋಡ್ ಆಗಿರುತ್ತೆ ಅದು ನಂಬರ್. ಆ ನಂಬರ್ ನಲ್ಲೇ ನೀವು ಪೂರ್ತಿ ವೆಹಿಕಲ್ಸ್ ನಮ್ದು ನೋಡ್ಕೊಳ್ಬಹುದು. ಎಷ್ಟು ವೆಹಿಕಲ್ಸ್ ಇದೆ ನಮ್ಮ ಹತ್ರ ಅದು ಎಲ್ಲಾ ವೆಹಿಕಲ್ಸ್ ನೋಡ್ಕೊಳ್ಬಹುದು. ಸ್ವಲ್ಪ ಮಿಸ್ ಆಗಿದ್ರೆ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರೆ ವಾಟ್ಸಪ್ ನಲ್ಲಿ ಹಾಕ್ತೀರಿ. ಆಮೇಲೆ ಲೊಕೇಶನ್ ಹೇಳಕ್ಕೆ ಹೋದ್ರೆ ಬನಘಟ್ಟ ರೋಡ್ ಇಂದ ಸ್ಟ್ರೈಟ್ ಬಂದ್ರೆ ಅರ್ಕೆರೆ ಸಿಗ್ನಲ್, ಅಲ್ಲಿಂದ ಬಸ್ ನಲ್ಲಿ ಇಳ್ಕೊಂಡ್ರೆ ಒಂದ್ 100 ಮೀಟರ್ನು ಇಲ್ಲ, RNS ಪಕ್ಕಾನೇ ಇರೋದು ನಮ್ದು ಶೋರೂಮ್ ಅಲ್ಫಾ ಕಾರ್ಸ್. ಆಮೇಲೆ ಲೋನ್ ಹೇಳಕ್ಕೆ ಹೋದ್ರೆ 2013 ಮಾಡಲ್ ಇಂದ 2013 ಮಾಡಲ್ ಇಂದ 2025 ಮಾಡಲ್ ತನಕ ಎಲ್ಲಾ ವೆಹಿಕಲ್ಸ್ ಗೆ ಆಗುತ್ತೆ. ಆಲ್ ಓವರ್ ಕರ್ನಾಟಕನಲ್ಲಿ ಎಲ್ಲಾ ವೆಹಿಕಲ್ಸ್ ಗೆ ನಾವು ಲೋನ್ ಮಾಡಿಸ್ಕೊಡ್ತೀವಿ. ನೀವು ಹೊಸ ವಿಡಿಯೋದು ಹೊಸ ಗಾಡಿ ನೋಡ್ಬೇಕಂದ್ರೆ ನಮ್ಗೆ ಫಸ್ಟ್ ಅಲ್ಫಾ ಕಾರ್ಸ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಹೊಸ ಗಾಡಿ ಹೊಸ ಇದು ಸಿಗ್ತಾ ಇರುತ್ತೆ, ಅಪ್ಡೇಟ್ ಸಿಗ್ತಾ ಇರುತ್ತೆ. ನಮ್ಮ ಹತ್ರ ಫಸ್ಟ್ ವೆಹಿಕಲ್ ನೋಡ್ಕೊಳ್ಳಿ ಸರ್. ನಮ್ ಫಸ್ಟ್ ವೆಹಿಕಲ್ ಫೋರ್ಡ್ ಒಳಗಡೆ ಐಕಾನ್ ತುಂಬಾ ಫೇಮಸ್ ಆಗಿತ್ತು. ಇದ್ನಲ್ಲಿ ಎಕ್ಸ್ಟೀರಿಯರ್ 1 ಲಕ್ಷ ರೂಪಾಯಿದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಹಳೆ ಮಾಡಲ್ ಇತ್ತು, FC ಇನ್ಶೂರೆನ್ಸ್ ಇದೆ ಇಲ್ಲ ಅಂತ ಅದು ಕನ್ಫ್ಯೂಷನ್ ಇರುತ್ತೆ, ಅದು ಹೇಳಿ ಅಂತ. FC ನೂ ಇದೆ, ಇನ್ಶೂರೆನ್ಸ್ನೂ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಇದೆ. ಒಳಗಡೆ ಬನ್ನಿ, ಟಚ್ ಸ್ಕ್ರೀನ್ ಸಿಸ್ಟಮ್ ತೋರಿಸ್ಕೊಡ್ತೀನಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಗಾಡಿನಲ್ಲಿ ನಿಮ್ಗೆ ಎಲ್ಲ ಪೌಂಡು ಪೋಸ್ಟರಿಂಗ್ AC ಸೀಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ವೆಹಿಕಲ್ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿರೋ ಗಾಡಿ, ಅದು ಫೋರ್ಡ್ ಐಕಾನ್ 2007 ಮಾಡಲ್ದು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ ಎಲ್ಲ ವಿತ್ ಪೌಂಡು ಪೋಸ್ಟರಿಂಗ್ AC ಎಲ್ಲ. ಆಫ್ಟರ್ ಮಾರ್ಕೆಟ್ ಫಿಟ್ಟಿಂಗ್ ಮ್ಯಾಗ್ ವೀಲ್ಸ್ ಇದೆ, ಆಫ್ಟರ್ ಮಾರ್ಕೆಟ್ ಫಿಟ್ಟಿಂಗ್ ಇದು ಸಿಸ್ಟಮ್, ಮ್ಯೂಸಿಕ್ ಸಿಸ್ಟಮ್, ಅದನ್ನು ಟಚ್ ಸ್ಕ್ರೀನ್ ಸಿಸ್ಟಮ್ ಇರೋದು. ಒಂದು 25,000 ಅದು ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಒಂದು 30,000 ಮ್ಯಾಕ್ಸ್ ಇದೆ. ಎಲ್ಲ ಈ ಗಾಡಿ ಬನ್ನಿ ಇಲ್ಲಿ ಅಲ್ಫಾ ಕಾರ್ಗೆ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್. ಪೆಟ್ರೋಲ್ ವೇರಿಯಂಟ್ 67,000 ಓಡಿರೋ ಗಾಡಿ. ಈ ಗಾಡಿ ಕನ್ಫ್ಯೂಷನ್ ಆಗಿತ್ತು ನನ್ಗೆ, ಅದಕ್ಕಿಂತ ಅರ್ಧ ಓಡಿದೆ ನೋಡಿ. ಈ ಗಾಡಿ 33,000 ಓಡಿದೆ, 62 ಹೇಳ್ತಾ ಇಲ್ಲ, 33,000 ಓಡಿರೋದು. ಓನ್ಲಿ 33,000 ಕಿಲೋಮೀಟರ್ ಓಡಿರೋ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡ್ರೆ ಇಷ್ಟು ಕ್ಲೀನ್ ಅಂಡ್ ಮೇಂಟೈನ್ಡ್ ವೆಹಿಕಲ್ ನಿಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಸಮೇತ ಸಿಗಲ್ಲ. ಈ ಗಾಡಿ ಪ್ರೈಸಿಂಗ್ 2 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು 1.25 ಬೇಡ, 1.40 ಬೇಡ, 1.30 ಬೇಡ, 1.20 ಕೊಡೋಣ ಸರ್. ಹಲೋ ಸರ್, ನಮ್ದು ಸೆಕೆಂಡ್ ವೆಹಿಕಲ್ ನೋಡಕ್ಕೆ ಹೋದ್ರೆ ಇದು ಯಾವ್ದು ಹೇಳಿ, ರೆನಾಲ್ಟ್ ಡಸ್ಟರ್. ಬಹಳ ಜನ ನನ್ಗೆ ಕಮೆಂಟ್ ನಲ್ಲಿ ಹಾಕಿದ್ರು, ಸರ್ ನೀವು ಯಾವಾಗ್ಲೂ 110 PS ಸೇಲ್ ಮಾಡ್ತೀರಾ ಅಲ್ಲ ಸರ್, ನಮ್ಗೆ 85 PS ಬೇಕು ಸರ್. ದೊಡ್ಡ ಗಾಡಿನಲ್ಲಿ ಮೈಲೇಜ್ ಇರ್ಬೇಕು ಸರ್, ನಮ್ಗೆ ಒಂದು 25 ತನಕ ಇರ್ಬೇಕು ಅಂತ ಕೇಳ್ತಾ ಇದ್ವು. ಹೈವೇ ನಲ್ಲಿ 25 ಬರುತ್ತೆ, ಸಿಟಿನಲ್ಲಿ 22 ಬರುತ್ತೆ. ಇಷ್ಟು ದೊಡ್ಡ ಗಾಡಿ. ಅದ್ನಲ್ಲಿ ಈ ಗಾಡಿ ತೋರಿಸ್ಕೊಡಿ ಸರ್. ಒಳಗಡೆ ಇಂಟೀರಿಯರ್ ನಲ್ಲಿ ಡ್ಯುಯಲ್ ಡ್ಯಾಶ್ ಬೋರ್ಡ್ ಬರುತ್ತೆ, ಪೌಂಡು ಪೋಸ್ಟರಿಂಗ್ AC, ಮ್ಯಾಗ್ ವೀಲ್ಸ್, ಲೆದರ್ ಸೀಟ್ಸ್, ಅದನ್ನು ಡೀಸೆಲ್ ವೆಹಿಕಲ್. ಈ ಗಾಡಿ ಓಡಿರೋದು 68,000 ವಿತ್ ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ. ಎಲ್ಲ ಫ್ಯೂಚರ್ ಸಮೇತ ಬರುವ ಗಾಡಿ. 2014 ಮಾಡಲ್ದು ಡೀಸೆಲ್ದು 20+ ಮೈಲೇಜ್ ಬರುವ ಗಾಡಿ. ಅದು ಇಷ್ಟು ದೊಡ್ಡ ಗಾಡಿ ಅಲ್ಲ ಸರ್, 14 ಮಾಡಲ್ದು. ಏನ್ ಸರ್ ಪ್ರೈಸಿಂಗ್ ತುಂಬಾ ಜಾಸ್ತಿ ಹೇಳ್ತೀರಾ ಅಂತ ತಿಳ್ಕೊಂಡಿದ್ದೀರಾ? ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ 6 ಲಕ್ಷ ಹೇಳ್ತಾರೆ. 5.25 ಬೇಡ, 5 ಲಕ್ಷನೂ ಬೇಡ, 490 ಬೇಡ, 70ಗೆ ಕೊಡೋಣ ಸರ್, 470ಗೆ ಕೊಡೋಣ ಸರ್. ಸರ್ ಹೋಗಿ ಸರ್, ಈ ಸತಿ ಬಂಪರ್ ಆಫರ್. ಕಸ್ಟಮರ್ ಹೇಳಿದ್ದಾರೆ ಹೆಚ್ಚು ಕಮ್ಮಿ ಕೊಡಿ ಹೋಗಿ ಅಂತ. ಕಸ್ಟಮರ್ಗೆ 475 ಹೇಳಿದ್ದಲ್ಲ, ಡೈರೆಕ್ಟ್ 50,000 ಇನ್ನ ಹೇಳ್ತೀನಿ, 425 ಕೊಡೋಣ ಹೋಗಿ ಸರ್. ಸರ್ ಒಂದು ನ್ಯೂ ಶಾಪ್ ಯಾಕೆ ನೋಡ್ತಾ ಇದ್ದೀರಾ? ಅದನ್ನು ಹೊಸ ಶೇಪ್ದು ಬೇಕು ಸರ್ ನಮ್ಗೆ, ಹಳೆ ಶೇಪ್ ಬೇಡ ಸರ್. ಮಾರ್ಕೆಟ್ ನಲ್ಲಿ ಹೋದ್ರೆ ಏನಿದು ಕೋತಿ ತರ ತಗೊಂಡ್ ಬಂದ್ಬಿಟ್ಟಿದ್ಯಾ ಹಳೆ ಶೇಪ್ದು ಅಂತ ಹೇಳ್ತಾರೆ. ಹೊಸ ಶೇಪ್ ಬೇಕು ಅಂತ ಹೇಳ್ತೀರಾ. ಆ ಕಾರಣಕ್ಕೆ ಹೊಸ ಶೇಪ್ದು ಗಾಡಿ, ಅದನ್ನು ವಿತ್ ಪೌಂಡು ಪೋಸ್ಟರಿಂಗ್ AC ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ, ಸಿಲ್ವರ್ ಕಲರ್ದು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಜಸ್ಟ್ ಟೇಕ್ ಅಂಡ್ ಡ್ರೈವ್ ವೆಹಿಕಲ್ ಇದು. ಇಷ್ಟು ಚೆನ್ನಾಗಿರುವ ಗಾಡಿ ವ್ಯಾಗ್ನರ್. ಅದನ್ನು ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ 280 ಹೇಳ್ತಾರೆ. 260 ಬೇಡ, 250 ಬೇಡ, 220 ಬೇಡ, 7 ಲಕ್ಷನೂ ಬೇಡ ಸರ್, 180 ಬೇಡ, 170 ಬೇಡ, 160ಗೆ ಡೈರೆಕ್ಟ್ ಆಗಿ 1,60,000 ಆಗಿದೆ ಸರ್. ವ್ಯಾಗ್ನರ್ ಅದನ್ನು 2010 ಮಾಡಲ್ದು, ಅದನ್ನು ನ್ಯೂ ಶೇಪ್ ಹೊಸ ಶೇಪ್ದು 20+ ಮೈಲೇಜ್ ಬರುತ್ತೆ ಸರ್. ಸರ್ ಫಿಯೆಸ್ಟಾ ನೋಡ್ತಾ ಇದ್ದೀರಾ? ಅದನ್ನು 20+ ಮೈಲೇಜ್ ನಲ್ಲಿ, ಅದನ್ನು 12 ಮಾಡಲ್. ಒಂದು ಸಿಡಾನ್ ಒಳ್ಳೆ ಗಾಡಿ ಬೇಕು ಸರ್, ವಿತ್ ಡಿಕ್ಕಿ ಸಮೇತ ಬೇಕು, ಸ್ಪೇಷಿಯಸ್, ವಿತ್ 4 ಪೌಂಡು ಪೋಸ್ಟರಿಂಗ್ AC, ಲೆದರ್ ಎಲ್ಲ ಸಿಗುತ್ತೆ ಈ ಗಾಡಿನಲ್ಲಿ. ಎಲ್ಲ ಫ್ಯೂಚರ್ ಸಮೇತ ಬೇಕು ಸರ್ ಅಂತ ಕೇಳ್ತಾ ಇದ್ದೀರಾ.
ಆ ಕಾರಣಕ್ಕೆ ಫೋರ್ಟ್ ಫಿಯೆಸ್ಟಾನ ತಗೊಂಡ್ ಬಂದಿದ್ದೀನಿ. 2012 ಮಾಡಲ್ದು ಬರೀ 7 ಲಕ್ಷ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ ಎಲ್ಲದೂ ಹೋಗಿ ವಿಚಾರಿಸ್ಕೊಳ್ಳಿ, 3 ಲಕ್ಷದಿಂದ ಕಮ್ಮಿ ಇಲ್ಲ. 7 ಲಕ್ಷಕ್ಕೆ ಡೀಸೆಲ್ ಗಾಡಿ, ಅದನ್ನು 12 ಮಾಡಲ್, ಪೋಸ್ಟರಿಂಗ್ AC ಎಲ್ಲ ಬರುವ ಗಾಡಿ, ದೊಡ್ಡ ಗಾಡಿ ಕೊಡೋಣ ಸರ್. ಸರ್ ಒಂದು ನ್ಯಾನೋ ನೋಡ್ತಾ ಇದ್ದೀರಾ, ಅದನ್ನು ಮಾಡೆಲ್ ನಲ್ಲಿ ನೋಡ್ತಾ ಇದ್ದೀರಾ 14 ಸರ್. ಅದ್ನಲ್ಲಿ ನಮ್ಗೆ ಲೋನ್ ಆಗ್ಬೇಕು ಸರ್, ನಮ್ಮ ಹತ್ರ ಅಮೌಂಟ್ ಇಲ್ಲ ಸರ್, ಒಂದ್ ಚಿಕ್ಕ ಗಾಡಿನೇ ಬೇಕು, ಅದ್ನಲ್ಲಿ ಲೋನ್ ಮಾಡಿಸ್ಕೊಡಿ ಅಂದ್ರೆ ಬನ್ನಿ ಇಲ್ಲ ಅಲ್ಫಾ ಕಾರ್ಗೆ. ಚಿಕ್ಕ ಗಾಡಿಗೆ, ಅದನ್ನು ಕಮ್ಮಿ ಬಜೆಟ್ಗೆ ಮಾಡೆಲ್ ಇರುವ ಗಾಡಿ, 5 ಜನ ಆರಾಮಾಗಿ ಸ್ಪೇಷಿಯಸ್ ಆಗಿ ಕುತ್ಕೊಂಡು ಹೋಗೋ ಗಾಡಿ ಕೊಡ್ತೀನಿ ನಾನು. ಯಾವ್ದು ಹೇಳಿ ನಾನು, ಅದನ್ನು ಯಾವ ಮಾಡೆಲ್ ಕೇಳಿಲ್ಲ ಅಲ್ಲ, 2014 ಮಾಡೆಲ್ದು ಪೆಟ್ರೋಲ್ ವೇರಿಯಂಟ್, ಇದನ್ನು 56,000 ಕಿಲೋಮೀಟರ್ ಓಡಿರುವ ಗಾಡಿ. ಎಲ್ಲ ಫ್ಯೂಚರ್ ಸಮೇತ ಇದೆ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಗೆ ವಿಸಿಟ್ ಮಾಡಿ ಸರ್. ಇಷ್ಟು ಫ್ಯೂಚರ್ ಇರುವ ಗಾಡಿ, ಅದನ್ನು 14 ಮಾಡಲ್, ಲೋನ್ ಆಗುತ್ತೆ ನಿಮ್ಗೆ ಆರಾಮಾಗಿ. 60-70 ಸಾವಿರ ಲೋನೇ ಆಗುತ್ತೆ. ಒಂದ್ 30-40 ಸಾವಿರ ತಗೊಂಡ್ ಬಂದ್ರೆ ಗಾಡಿನ ಕೊಡ್ಬಿಡ್ತೀನಿ. ಈ ಗಾಡಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 160, 170 ಹೇಳ್ತಾರೆ, ಡೈರೆಕ್ಟ್ ಆಗಿ 50,000 ಡಿಸ್ಕೌಂಟ್, 1,10,000 ಕೊಡ್ತೀನಿ ಸರ್. ಸರ್ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ನೋಡ್ತಾ ಇದ್ದೀರಾ, ಮಾರ್ಕೆಟ್ ನಲ್ಲಿ ತುಂಬಾ ಹೆವಿ ಡಿಮ್ಯಾಂಡಬಲ್ ವೆಹಿಕಲ್ ಫೋರ್ಡ್ ಒಳಗಡೆ ಅಂದ್ರೆ ಇಕೋ ಸ್ಪೋರ್ಟ್ಸ್. ಎಷ್ಟು ಗಾಡಿನೂ ದೊಡ್ಡದು, ವೀಲ್ ಬ್ಯಾಲೆನ್ಸಿಂಗ್, ಗಾಡಿ ರೋಡ್ ಗ್ರಿಪ್ ಎಲ್ಲ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇದು ಗಾಡಿ. ಈ ಗಾಡಿ 5 ಔಟ್ ಆಫ್ 5 ರೇಟಿಂಗ್ ಸರ್. ನೀವು ಚೆಕ್ ಮಾಡ್ಕೊಳ್ಳಿ ಫೋರ್ಡ್ ಒಳಗಡೆ. ಫೋರ್ಡ್ ನಲ್ಲಿ ಫಸ್ಟ್ ಕ್ಲಿಕ್ ಆಗಿರೋದು ಇಕೋ ಸ್ಪೋರ್ಟ್ಸ್, ಸೆಕೆಂಡ್ ಬಂದು ಫಿಗೋ. ಇಕೋ ಸ್ಪೋರ್ಟ್ ಇಷ್ಟು ಒಳ್ಳೆ ಗಾಡಿ, ಅಷ್ಟು ಒಳ್ಳೆ ಗಾಡಿ. ಅದನ್ನು ಟೈಟಾನಿಯಂ ವೇರಿಯಂಟ್. ಇದು ಮ್ಯಾಗ್ವಿಲ್ಸ್ ತೋರಿಸಿ ಸರ್, ಮ್ಯಾಗ್ವಿಲ್ಸ್ ನೋಡಿ ಸರ್, ಬ್ಲಾಕ್ ಕಲರ್ ಎಷ್ಟು ಚೆನ್ನಾಗಿದೆ. ಎಲ್ಲ ಪೊಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಪೂರ್ತಿ ಟಾಪ್ ಎಂಡ್, ಏನು ಫೀಚರ್ ಮಿಸ್ ಆಗಲ್ಲ ನಿಮ್ಗೆ. ಇದರಲ್ಲಿ ರೆಕಾರ್ಡೆಡ್ 66,000 ಕಿಲೋಮೀಟರ್ ಓಡಿದೆ ಸರ್. ಸೆಕೆಂಡ್ ಓನರ್ದು ರೆಕಾರ್ಡೆಡ್ 66,000 ಓಡಿದ ಆಟೋಮೆಟಿಕ್ ವೆಹಿಕಲ್. ಇದು ಪೆಟ್ರೋಲ್ ವೇರಿಯಂಟ್. ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲದೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. ಟೈಟಾನಿಯಂ ಅಂದ್ರೆ ಟಾಪ್ ಎಂಡ್ ವೆಹಿಕಲ್, ಅದನ್ನು ಇಕೋ ಸ್ಪೋರ್ಟ್ಸ್. ಇಷ್ಟು ದೊಡ್ಡ ಗಾಡಿ ಮಾರ್ಕೆಟ್ ನಲ್ಲಿ 560, 570. ನಮ್ಮ ಹತ್ರ 460 ಬೇಡ, 450, 440 ಬೇಡ, 425ಗೆ 4,25,000ಗೆ 13 ಮಾಡಲ್ ಫೋರ್ಡ್ ಇದು ಇಕೋ ಸ್ಪೋರ್ಟ್ಸ್ ಕೊಡ್ತೀನಿ. ಅದನ್ನು ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್ ಸರ್. ಒಂದು i20 ನಲ್ಲಿ ಡೀಸೆಲ್ ಅಂತ ಬಹಳ ಜನ ಕಮೆಂಟ್ಸ್ ಮಾಡ್ತಾ ಇದ್ರು. ಆ ಕಾರಣಕ್ಕೆ ಡೀಸೆಲ್ ಗಾಡಿ ತಗೊಂಡ್ ಬಂದಿನಿ. 20+ ಮೈಲೇಜ್ ಬರುವ, ಅದನ್ನು ನ್ಯೂ ಶೇಪ್ದು ವೆಹಿಕಲ್ ಬೇಕು ಸರ್ ನಮ್ಗೆ. ಎಲ್ಲ ಪೌಂಡೋ ಪೋಸ್ಟರಿಂಗ್, AC ಎಲ್ಲ ಬೇಕು ಸರ್. ಇದರಲ್ಲಿ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ ಬೇಕು. ಅದನ್ನು ಮ್ಯಾಗ್ನಾ ಪ್ಲಸ್ ಗಾಡಿ. ಇದು ಗಾಡಿ ಡ್ಯುಯಲ್ ಟೋನ್ ತರ ಇರೋದು ನೋಡಿ, ಮೇಲ್ಗಡೆ ಬ್ಲಾಕ್ ಮಾಡಿಸಿದ್ದಾರೆ, ಇಲ್ಲಿ ವೈಟ್ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಏನು ಅದನ್ನು ಪರ್ಲ್ ವೈಟ್ ಕಲರ್, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಡೀಸೆಲ್ ಗಾಡಿ. ಅದನ್ನು ಮೈಲೇಜ್ ಬೇಕು ಅವ್ರಿಗೆ, 20+ ಮೈಲೇಜ್ ಸಿಗುತ್ತಾ. ಅದನ್ನು i20 ಮಾರ್ಕೆಟ್ ನಲ್ಲಿ ಹುಂಡೈ ಒಳಗಡೆ ತುಂಬಾ ಡಿಮ್ಯಾಂಡ್ ಗಾಡಿ ಅಂದ್ರೆ i10, i20. ಈ i20 ಬರೀ ನಿಮಿಷ್ಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬನ್ನಿ ಸರ್. ಮಾರ್ಕೆಟ್ ನಲ್ಲಿ 4.5 ಲಕ್ಷ ಹೇಳ್ತಾರೆ ಸರ್ ಡೀಸೆಲ್ ಗಾಡಿ. 12 ಮಾಡಲ್, ಅದು ನ್ಯೂ ಶೇಪ್. ನಮ್ಮ ಹತ್ರ ಡೈರೆಕ್ಟ್ ಆಗಿ 3.5 ಬೇಡ, 3.30 ಬೇಡ, 3.25ಗೆ 3,25,000ಗೆ i20 12 ಮಾಡಲ್, ಅದನ್ನು ಡೀಸೆಲ್ ಗಾಡಿ. ಸೆಕೆಂಡ್ ಓನರ್ ಓಡಿರೋ ಗಾಡಿ, 71,000 ಕಿಲೋಮೀಟರ್ ಓಡಿದೆ ಗಾಡಿ. ಆ ಗಾಡಿ ಕೊಡ್ತೀನಿ ಸರ್. ಸರ್ ಒಂದು ನ್ಯೂ ಫಿಗೋ ನೋಡ್ತಾ ಇದ್ದೀರಾ, ಅದನ್ನು ಮಾಡೆಲ್ ನಲ್ಲಿ ನೋಡ್ತಾ ಇದ್ದೀರಾ, ಅದನ್ನು ಡೀಸೆಲ್ ನೋಡ್ತಾ ಇದ್ದೀರಾ. ಅದನ್ನು 25+ ಮೈಲೇಜ್ ಬರಬೇಕು ಸರ್ ನಮ್ಗೆ. ಆ ತರ ಗಾಡಿ ಬೇಕು ಸರ್. ಫಿಗೋನಲ್ಲಿ ನಮ್ಗೆ ಹಳೆ ಬೇಡ ಸರ್, ನ್ಯೂ ಶೇಪ್ ಬೇಕು ಸರ್ ಅಂದ್ರೆ ಬನ್ನಿ ಅಲ್ಫಾ ಕಾರ್ಸ್ಗೆ. ನೋಡಿ ಯಾವ ತರ ಇದೆ ಫಿಗೋ, ನ್ಯೂ ಫಿಗೋ. ಇದು ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಪೊಂಡೋ ಪೋಸ್ಟರಿಂಗ್, AC ಎಲ್ಲ ಬರುತ್ತೆ ಗಾಡಿನಲ್ಲಿ. ಅದನ್ನು ಡೀಸೆಲ್ ವೇರಿಯಂಟ್. ಇದು ಡೀಸೆಲ್ ವೇರಿಯಂಟ್. ಇದು ಮೈಲೇಜ್ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ, ಕಮ್ಮಿ ಅಂದ್ರೆ ಮೈಲೇಜ್ ಇದು ಸಿಟಿ ಒಳಗಡೆ 20+ ಬರುತ್ತೆ. ಸಿಟಿ ಆಚೆ ಒಂದು 25 ತನಕ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಡೀಸೆಲ್ ಗಾಡಿ. ಇದು ಎಲ್ಲ ಟೈಟಾನಿಯಂ ಟಾಪ್ ಎಂಡ್. ಇದೂನು ಎಲ್ಲ ಪೊಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಆಟೋ ಕ್ಲೋಸರ್, ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಅದನ್ನು 25 ಮೈಲೇಜ್ ಬರುವ ಗಾಡಿ. ಅದನ್ನು ಟೈಟಾನಿಯಂ ಗಾಡಿ. ಅದನ್ನು ಡೀಸೆಲ್ ಗಾಡಿ. ನಿಮ್ಗೆ ಎಜ್ಗೆ ಕೊಡ್ಬಿಡ್ತೀನಿ. ಡೈರೆಕ್ಟ್ ಅಲ್ಫಾ ಕಾರ್ಗೆ ವಿಸಿಟ್ ಮಾಡಿ ಸರ್. ಮಾರ್ಕೆಟ್ ನಲ್ಲಿ 480 ಹೇಳ್ತಾರೆ, ಡೈರೆಕ್ಟ್ ಆಗಿ 380 ಬೇಡ, 370ಗೆ ಕೊಡೋಣ ಹೋಗಿ ಸರ್. ಸರ್ ನಿಮ್ಗೆ 2 ಗಾಡಿ ತೋರಿಸ್ಬಿಟ್ಟೆ ನಾನು. ಇದಕ್ಕೆ ಹಿಂದೆ ಬಂದು i20 ತೋರಿಸಿದೆ ಡೀಸೆಲ್ದು. ಅದಕ್ಕೆ ಹಿಂದೆ ಒಂದು ಫೋರ್ಡ್ ಫಿಗೋ ತೋರಿಸಿದೆ ನ್ಯೂ ಶೇಪ್ದು. ಇವಾಗ ಇದು ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ ಅದು ತಗೊಳ್ಳಿ. ಹೊಂಡಾ ಅಮೇಜ್. ಇದನ್ನು ಲಾಂಗ್ ನಲ್ಲಿ 25 ಮೈಲೇಜ್ ಬರುತ್ತೆ, ಸಿಟಿನಲ್ಲಿ 20 ಮೈಲೇಜ್ ಬರುತ್ತೆ. ಎಲ್ಲ ಇದರಲ್ಲಿ ಎಲ್ಲ ಫೀಚರ್ಸ್ ಬರುತ್ತೆ ನಿಮ್ಗೆ. ಎಲ್ಲ ಪೊಂಡೋ ಪೋಸ್ಟರಿಂಗ್, AC ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಎಲ್ಲ ಬರುತ್ತೆ. ಎಲ್ಲ ಫ್ಯೂಚರ್ ಬರುವ ಹೋಂಡಾ ಸಿಟಿ ಇಂಜಿನ್ ಬರುತ್ತೆ ಸರ್ ಈ ಗಾಡಿ ಒಳಗಡೆ. ಎಲ್ಲ ಫ್ಯೂಚರ್ ಇರುವ ಗಾಡಿ. ಅದನ್ನು 2013 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದನ್ನು 63,000 ಓಡಿದೆ ಸರ್. 63,000 ಕಿಲೋಮೀಟರ್ ಓಡಿರುವ ಗಾಡಿ. ಎಲ್ಲ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಎಜ್ಗೆ ಕೊಟ್ಬಿಡ್ತೀನಿ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಎಜ್ಗೆ ಕೊಟ್ಬಿಡ್ತೀನಿ ಹೇಳಿ, ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರ 3,50,000 ಬೇಡ, 350 ಬೇಡ,
340 ಬೇಡ, 330, 325 ಕೊಡೋಣ ಸರ್. 3,25,000 ಅದನ್ನು ಡೀಸೆಲ್ ಗಾಡಿ, 25 ಮೈಲೇಜ್ ಬರುತ್ತೆ. ಅದನ್ನು ಹೋಂಡಾ ಸಿಟಿ ಇಂಜಿನ್ ಬರುವ ಹೋಂಡಾ ಅಮೇಜ್, ಇದು ಹೋಂಡಾ ಅಮೇಜ್ ಗಾಡಿ ಕೊಡ್ತೀನಿ ಸರ್. ಸರ್ ಒಂದು ಮಾರುತಿ ಗಾಡಿನಲ್ಲಿ ಚಿಕ್ಕ ಗಾಡಿ, ಸ್ಪೇಷಿಯಸ್ ಗಾಡಿ, ಎಲ್ಲ ಫ್ಯೂಚರ್ ಇರುವ ಗಾಡಿ ನಮ್ಗೆ ಬೇಕು ಸರ್. ಅದನ್ನು ಮಾರುತಿ ಸುಜುಕಿ ಆಲ್ಟೋ ಇಂದ ಬೇಜಾರಾಗಿದ್ದೀರಿ, ಸ್ವಲ್ಪ ಬೇರೆ ಶೇಪ್ ತೋರಿಸಿ ಸರ್ ಅಂದ್ರೆ ಎ ಸ್ಟಾರ್ ತಗೊಂಡ್ ಬಂದಿನಿ. ಅದಕ್ಕೆ ಬಹಳ ಜನ ಕೇಳ್ತಾ ಇದ್ರು ಎ ಸ್ಟಾರ್ ಅಂತ ಬೇಕು ಅಂತ. ಆ ಕಾರಣಕ್ಕೆ ಇದು ಎ ಸ್ಟಾರ್ ತಗೊಂಡ್ ಬಂದಿದ್ದೀನಿ. ಇದು ಗಾಡಿ ನೋಡ್ಕೊಳ್ಳಿ, ಒಳಗಡೆ ಇಂಟೀರಿಯರ್ ಎಷ್ಟು ಕ್ಲೀನ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಎಕ್ಸ್ಟೀರಿಯರ್ ಇಂಟೀರಿಯರ್ ಎರಡೂ ಕ್ಲೀನ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಎಲ್ಲ ಫ್ಯೂಚರ್ ಇರುವ ಗಾಡಿ ಇದು. ಈ ಗಾಡಿನೂ 78,000 ಕಿಲೋಮೀಟರ್ ಓಡಿದೆ. 2009-10 ಮಾಡಲ್ದು ಎ ಸ್ಟಾರ್. ಮಾರ್ಕೆಟ್ ನಲ್ಲಿ ತುಂಬಾ ಹೆವಿ ಡಿಮ್ಯಾಂಡ್ ಇದೆ ಎ ಸ್ಟಾರ್ದು. ಇದು ಶೇಪ್ ನೋಡ್ಕೊಳ್ಳಿ ಸರ್, ಯಾವ ತರ ಇದೆ, ತುಂಬಾ ಚೆನ್ನಾಗಿದೆ ಶೇಪ್. ಹಿಂದೆ ಮುಂದೆ ಶೇಪ್ ಎಲ್ಲ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಬಾಡಿ ಲೈನ್ ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ದಾರೆ, ಇಂಜಿನ್ ಕ್ಲೀನ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಈ ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ವೆಹಿಕಲ್. ಮಾರ್ಕೆಟ್ ನಲ್ಲಿ 2.5 ಹೇಳ್ತಾರೆ, ಡೈರೆಕ್ಟ್ 165ಗೆ ಕೊಡ್ತೀನಿ ಸರ್. 165ಗೆ ಇದು ಎಷ್ಟಾಗಿ ಕೊಡ್ತೀನಿ ಸರ್. ಇಟಿಗ ಒಂದು ಅಷ್ಟು ಪ್ರೀಮಿಯಂ ವೆಹಿಕಲ್ ಇಲ್ಲ. ಇಟಿಗ ಅಷ್ಟು ಪ್ರೀಮಿಯಂ ವೆಹಿಕಲ್ ಇಲ್ಲ. ಆ ಕಾರಣಕ್ಕೆ XL6 ಮಾಡಿರೋದು. ಅದು ಇದ್ನಲ್ಲಿ ಕೂತ್ಕೊಳ್ಳೋದು ಸ್ಪೇಷಿಯಸ್, ಒಳಗಡೆ ಬಕೆಟ್ ಸೀಟ್ಸ್, ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಮಾರುತಿ ಸುಜುಕಿ XL6 ಇದು. ಸುಜುಕಿ XL6 ಇದು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಇಂಟೀರಿಯರ್ ತೋರಿಸಿದ ಯಾವ ಕ್ಲಾಸ್ ನಲ್ಲಿ ಇದೆ. ಅದನ್ನು ಟಾಪ್ ಎಂಡ್ ವೆಹಿಕಲ್ ಇದು. ಅಲ್ಫಾ ಇದರಲ್ಲಿ ನೋಡಿ, ಟಚ್ ಸ್ಕ್ರೀನ್ ಸಿಸ್ಟಮ್, ಬಕೆಟ್ ಸಿಸ್ಟಮ್, ಆಟೋಮೆಟಿಕ್ ವೆಹಿಕಲ್, ಎಲ್ಲ ಪೌಂಡೋ, ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಪೂರ್ತಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. XL6 ತುಂಬಾ ಮಾರ್ಕೆಟ್ ನಲ್ಲಿ ಇಷ್ಟು ಡಿಮ್ಯಾಂಡ್ ಇದೆ, ಅಷ್ಟು ಡಿಮ್ಯಾಂಡ್ ಇದೆ. ಈ ಗಾಡಿ 2020 ಮಾಡಲ್ ಗಾಡಿ. ಅದನ್ನು ಯಾವ ಮಾಡಲ್ ಹೇಳಿ, 2020 ಮಾಡಲ್. ಮಾರ್ಕೆಟ್ ನಲ್ಲಿ ಇದು ಶೋರೂಮ್ ಪ್ರೈಸ್ ಬಂದು 18.5 ಲಕ್ಷ, 18,15,000. ಡೈರೆಕ್ಟ್ ಆಗಿ ಇಲ್ಲಿ ಬಂದು 2020 ಮಾಡಲ್. ನಾನು ಈ ಗಾಡಿನು 56,000 ಸಮಥಿಂಗ್ ಓಡಿದೆ. ಪೆಟ್ರೋಲ್ ವೇರಿಯಂಟ್, ಆಟೋಮೆಟಿಕ್. ಅದನ್ನು ಆಟೋಮೆಟಿಕ್ ನಲ್ಲಿ ಟಾಪ್ ಎಂಡ್. XL6 ತುಂಬಾ ಲಕ್ಸುರಿಯಸ್ ಪ್ರೀಮಿಯಂ ಇದೆ. ಒಂದು ಕುತ್ಕೊಂಡು ಹೋಗಕ್ಕೆ ಒಂದು ಅಲೆಗೆ ಫೀಲ್ ಬರುತ್ತೆ ನಿಮ್ಗೆ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಮಾರ್ಕೆಟ್ ನಲ್ಲಿ 14 lakhs ಇಂದ ಕಮ್ಮಿ ಕೊಡ್ತಾ ಇಲ್ಲ ಸರ್. 13 ಇಂದಾನು ಕೊಡಲ್ಲ. 13 ಬೇಡ, 12 ಬೇಡ, 11 ಬೇಡ, 10.5 ಲಕ್ಷಗೆ ಬರೀ 10,50,000ಗೆ 10.5 ಲಕ್ಷಗೆ ಈ XL6 ಟಾಪ್ ಅಂಡ್ ವೆಹಿಕಲ್. ಅದನ್ನು ಅಲ್ಫಾ ವೇರಿಯಂಟ್, ಆಟೋಮೆಟಿಕ್. ಅದನ್ನು ಪೆಟ್ರೋಲ್ ಹೈಬ್ರಿಡ್. ಇದು ಹೈಬ್ರಿಡ್ ನಲ್ಲಿ ಮೈಲೇಜ್ ಜಾಸ್ತಿ ಬರುತ್ತೆ ಸರ್. ಹೈಬ್ರಿಡ್ ವೆಹಿಕಲ್ ಅದನ್ನು. ಇದು ಫೋರ್ಡ್ ಫಿಗೋ ನಲ್ಲಿ ಅದನ್ನು ಟೈಟಾನಿಯಂ ನೋಡ್ತಾ ಇದ್ದೀರಾ. ಟೈಟಾನಿಯಂ ನಲ್ಲಿ ನಿಮ್ಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸಿ ವೆಹಿಕಲ್, ಎಲ್ಲ ಪೌಂಡೋ, ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS ಇರುವ ಗಾಡಿ. ನಿಮ್ಗೆ ಎಲ್ಲ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಇಷ್ಟು ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ನೋಡಿ ಸರ್. ಒಳಗಡೆ ಇಂಟೀರಿಯರ್ ಎಲ್ಲ ಬರುತ್ತೆ. 20+ ಮೈಲೇಜ್ ಬರುತ್ತೆ ಸರ್. ಅದನ್ನು ಟಾಪ್ ಎಂಡ್ 2012 ನಲ್ಲಿ ಟಾಪ್ ಎಂಡ್ ವೆಹಿಕಲ್. ಎಲ್ಲ ಪೌಂಡೋ, ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS. ಈ ಗಾಡಿ ಇದೆ ಡೈರೆಕ್ಟ್ ಆಗಿ 2,20,000 ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ. 2,20,000ಗೆ ಟೈಟಾನಿಯಂ ಟಾಪ್ ಎಂಡ್. ಅದನ್ನು 13 ಮಾಡಲ್ದು, 13 ಮಾಡಲ್ದು ಗಾಡಿ ಕೊಡ್ತೀನಿ ಸರ್. ಒಂದು ಥಾರ್ ನೋಡ್ತಾ ಇದ್ದೀರಾ, ಅದನ್ನು ಮಾಡೆಲ್ ನಲ್ಲಿ 22 ಮಾಡಲ್ದು 16,000 ರೆಕಾರ್ಡೆಡ್ ಓಡಿರೋದು. 4x4 ಆಟೋಮೆಟಿಕ್ ವೆಹಿಕಲ್. ಅದನ್ನು ಹಾಟ್ ಟಾಪ್ ವೆಹಿಕಲ್. ಇದು ನೋಡಿ, ಅದು ಟಾಪ್ ತೋರಿಸಿ ಸರ್. ಅದು ಹಾಟ್ ಟಾಪ್ ವೆಹಿಕಲ್ ಬರೋದು. ಎಲ್ಲ ಇಂಟೀರಿಯರ್ ತೋರಿಸ್ಕೊಡ್ಬಿಡಿ. ಎಲ್ಲ ಪೌಂಡೋ, ಪೋಸ್ಟರಿಂಗ್, AC, ಏರ್ ಬ್ಯಾಗ್. ಇಂಟೀರಿಯರ್ ನೋಡಿ ಸರ್, ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಗಾಡಿನೂ ಎಷ್ಟು ಕ್ಲಾಸ್. ಟೈರ್ಸ್ ತೋರಿಸಿ ಸರ್, ಎಷ್ಟು ಕ್ಲಾಸ್. ಎಲ್ಲ 100/100 ಇದೆ ಟೈರ್ಸ್. ಮ್ಯಾಕ್ಸ್ ನೋಡ್ಕೊಳ್ಳಿ, ಹಿಂದೆದು ಸ್ಟೆಪ್ನಿದು ಟೈರ್ ನೋಡ್ಕೊಳ್ಳಿ. ಗಾಡಿ ಕಂಡೀಷನ್ ನೋಡ್ಕೊಳ್ಳಿ ಸರ್, ಯಾವ ತರ ಇದೆ. ಒಂದು ಸ್ಕ್ರಾಚ್, ಒಂದು ಡಿಂಟ್, ಒಂದು ಡಿಂಚ್ ಇಲ್ಲ. ಬಂದು ತಗೊಂಡೋಗ್ಬೇಕು. ಜಸ್ಟ್ ಟೇಕ್ ಅಂಡ್ ಡ್ರೈವ್. ಇವಾಗ ಶೋರೂಮ್ ಇಂದ ತೆಗ್ದು ಹೆಂಗ್ ಓಡಿಸ್ತೀರಾ ಆ ಫೀಲ್ ಇದೆ. ಪವರ್ 4x4 ಅಂದ್ರೆ ನೀವು ಎಲ್ಲಾದ್ರೂ ಹೋಗಿ, ಊಟಿ, ಪುಣ್ಯವಾಲ ಘಾಟ್ ಎಲ್ಲಾದ್ರೂ ಹೋಗಿ ಆರಾಮಾಗಿ ಕಿತ್ಕೊಂಡು ಹೋಗ್ಬಿಡುತ್ತೆ ಗಾಡಿ. ಅಷ್ಟು ದೊಡ್ಡ ಕಲ್ ಬಂದ್ರೂ ಕಿತ್ಕೊಂಡು ಹೋಗುತ್ತೆ ಗಾಡಿ. ಅದಕ್ಕೆ 4x4 ಹೇಳೋದು. ಇಷ್ಟು ಎಕ್ಸ್ಟ್ರಾ ಗೇರ್ ಬರೋದು ಸರ್. ಅದು 4x4 ಅಂದ್ರೆ ಎಕ್ಸ್ಟ್ರಾ ಗೇರ್ ಬರೋದು. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ 16,000 ಓಡಿರುವ ಗಾಡಿ. ಅದನ್ನು 2022 ಮಾಡಲ್ದು ವೆಹಿಕಲ್. ಹಾಟ್ ಟಾಪ್ ಥಾರ್. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಮಾರ್ಕೆಟ್ ನಲ್ಲಿ 14 ಲಕ್ಷ, 16.5 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ 14.5 ಲಕ್ಷನೂ ಬೇಡ, 13.5 ಲಕ್ಷನೂ ಬೇಡ, 13,25,000ಗೆ ಬರೀ 13,25,000ಗೆ ಮಹೀಂದ್ರಾ ಥಾರ್ ಕೊಡ್ತೀನಿ. ಅದನ್ನು 16 ಮಾಡಲ್ದು ಆಟೋಮೆಟಿಕ್ 16,000 ನೋಡಿರುವ ಗಾಡಿ. 2022 ಮಾಡಲ್ದು ಥಾರ್. ಅದನ್ನು ಎಷ್ಟಿಗೆ ಕೊಡ್ತಾ ಇರೋದು ಹೇಳಿ? 13,25,000 ರೂಪಾಯಿಗೆ ಕೊಡ್ತೀನಿ.
ಸರ್ ಒಂದು ಪೋಲೋ ನೋಡ್ತಾ ಇದ್ದೀರಾ ನೀವು? ಪೋಲೋ ತಗೊಂಡ್ಬೇಡಿ, ಫ್ಯಾಬಿಯಾ ಕೊಡ್ತೀನಿ ಅರ್ಧ ಬೆಲೆನಲ್ಲಿ ನಿಮ್ಗೆ. ಪೋಲೋ ಪ್ರೈಸ್ ನಲ್ಲಿ ಪೋಲೋ ಇಂದ ಅರ್ಧ ಪ್ರೈಸ್ಗೆ ಫ್ಯಾಬಿಯಾ ಸೇಮ್ ಪೋಲೋ ಇಂಜಿನ್ ಬರೋದು, ಪೋಲೋ ಶೇಪ್ ಬರೋದು, ಇಂಟೀರಿಯರ್ ಆಗ್ಲಿ ಎಕ್ಸ್ಟೀರಿಯರ್ ಆಗಿ ನೋಡಿ ಯಾವ ತರ ಇದೆ ಅಂತ. ಸ್ಕೋಡಾ ಫ್ಯಾಬಿಯಾ ಹೇರ್ ಬ್ಯಾಗ್ ಸಮೇತ ಬರುತ್ತೆ ಸರ್. ಹೇರ್ ಬ್ಯಾಗ್, ABS, ಪೊಂಡೋ, ಪೋಸ್ಟರಿಂಗ್, AC ಎಲ್ಲ ಬರುತ್ತೆ ಸರ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಅದು 2011 ಮಾಡಲ್ದು ಸರ್. 11 ಮಾಡಲ್ದು ಚಾಲೆಂಜ್ ಮಾಡ್ಬಿಡ್ತೀನಿ ಸರ್, ಮಾರ್ಕೆಟ್ ನಲ್ಲಿ 3.5 ಪೋಲೋ ಕಮ್ಮಿ ಕೊಡಲ್ಲ. ಡೈರೆಕ್ಟ್ ಆಗಿ 1,75,000ಗೆ ಅರ್ಧ ಬೆಲೆಗೆ ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ, ಎಲ್ಲ ಪೊಂಡೋ, ಪೋಸ್ಟರಿಂಗ್, AC ಎಲ್ಲ ಇರುವ ಗಾಡಿ, ಅದನ್ನು ಸ್ಕೋಡಾ ಫ್ಯಾಬಿಯಾ ಪೋಲೋ ತರ ಬರುವ ಗಾಡಿ ಬರೀ ಅರ್ಧ ಬೆಲೆಗೆ ಕೊಡ್ತೀನಿ, 1,75,000ಗೆ ಸರ್. ಸರ್ ಒಂದು ಹುಂಡೈ i20 ನೋಡ್ತಾ ಇದ್ದೀರಾ ಸರ್? ನೀವು ನೋಡ್ತೀರಾ ಮಾರ್ಕೆಟ್ ನಲ್ಲಿ, ಇಲ್ಲ ಅಂತ ಇಲ್ಲ. ನಮ್ ಗಾಡಿ ಬಂದು ನೋಡ್ಕೊಳ್ಳಿ ಫಸ್ಟ್ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ ಸರ್. ಒಂದು ಸ್ಕ್ರಾಚ್, ಒಂದು ಡಿಂಟ್, ಒಂದು ಡಿಂಚ್ ಇಲ್ಲ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಎಕ್ಸ್ಟೀರಿಯರ್ ಹೇಳೇಬೇಡಿ, ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ತೋರಿಸಿದ್ದಾರೆ ಎಕ್ಸ್ಟೀರಿಯರ್, ಅದನ್ನು ನೋಡಿ ಎಕ್ಸ್ಟೀರಿಯರ್ ನಲ್ಲಿ ಎಷ್ಟು ಜಬರ್ದಸ್ತ್ ಇದೆ ಅಂತ. ಪೊಂಡೋ, ಪೋಸ್ಟರಿಂಗ್, AC ಎಲ್ಲ ಬರುತ್ತೆ ಗಾಡಿನಲ್ಲಿ. ಪೆಟ್ರೋಲ್ ವೇರಿಯಂಟ್, 60,000 ಓಡಿ ಇದೆ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಅದು ಇದೆ. 2010 ಮಾಡಲ್ ಗಾಡಿ. ನಿಮ್ಗೆ ಕಮ್ಮಿಗೇನು ಸಿಗುತ್ತೆ ಸರ್ ಗಾಡಿ, ಗುಜರಿ ಗಾಡಿ ಸಿಗುತ್ತೆ ನಮ್ಮ ಹತ್ರ. ಎಲ್ಲ ಕ್ಲಾಸ್ ಅಂಡ್ ವೆಲ್ ಮೇಂಟೈನ್ಡ್ ವೆಹಿಕಲ್ ಇರುತ್ತೆ. ಯಾಕಂದ್ರೆ ನಮ್ದು ಒಂದು ಹೆಸರು ಬ್ರ್ಯಾಂಡ್, ಅಲ್ಫಾ ಕಾರ್ಸ್ ಅಂದ್ರೆ ಒಂದು ಬ್ರ್ಯಾಂಡ್. ಆ ಬ್ರ್ಯಾಂಡ್ ಮೇಂಟೆನೆನ್ಸ್ ಮಾಡೋಕೆ ನಮ್ ಶೋರೂಮ್ ಒಂದು 10 ಇಯರ್ಸ್ ಇಂದ ಇದೆ, ಅಟ್ಲೀಸ್ಟ್ 12 ಇಯರ್ಸ್ ಇಂದ. ಆ ಬ್ರ್ಯಾಂಡ್ ಮೇಂಟೆನೆನ್ಸ್ ಮಾಡೋಕೆ ಎಲ್ಲ ಕಸ್ಟಮರ್ಗೆ ನಮ್ಗೆ ಎಷ್ಟು ಆಗುತ್ತೆ ನಮ್ಮ ಕೈಯಿಂದ ಅಷ್ಟು ಒಳ್ಳೆ ಗಾಡಿ ಕೊಡ್ತೀವಿ. ಗಾಡಿ ನೋಡಿ ಆಮೇಲೆ ಗಾಡಿ ತಗೊಳ್ಳಿ ಸರ್. ಇದೇ ಗಾಡಿ ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದ್ರೆ ಮಾರ್ಕೆಟ್ ನಲ್ಲಿ 350 ಹೇಳ್ತಾರ ಸರ್. ಡೈರೆಕ್ಟ್ ಆಗಿ ನಮ್ಮ ಹತ್ರ ಬನ್ನಿ, 260ಗೆ ಕೊಡ್ಬಿಡ್ತೀನಿ. 2,60,000ಗೆ, 2,60,000ಗೆ i20, ಅದನ್ನು 10 ಮಾಡಲ್, ತುಂಬಾ ವೆಲ್ ಮೇಂಟೈನ್ಡ್ ವೆಹಿಕಲ್ ಕೊಡ್ತೀನಿ ಸರ್. ಸರ್ ಒಂದು ಇಟಿಗಾ ನೋಡ್ತಾ ಇದ್ದೀರಾ, ದೊಡ್ಡ ಗಾಡಿ, ಮಾರ್ಕೆಟ್ ನಲ್ಲಿ ತುಂಬಾ ಹೆವಿ ಡಿಮ್ಯಾಂಡ್ಸ್. ಮಾರುತಿ ಒಳಗಡೆ ಅಂದ್ರೆ ಮಾರುತಿ ಸುಜುಕಿ ಇಟಿಗಾ, ಅದೇ ಗಾಡಿ ನಿಮ್ಗೆ ತಗೊಂಡ್ ಬಂದಿದ್ದೀನಿ, ಚಾಕ್ಲೇಟ್ ಕಲರ್ದು. ಇದರಲ್ಲಿ ನಿಮ್ಗೆ ಪೊಂಡೋ, ಪೋಸ್ಟರಿಂಗ್, AC, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 8 ಜನ ಕುತ್ಕೊಂಡು ಹೋಗ್ಬೋದು ಸರ್. ಹಿಂದೆ 3, ಮುಂದೆ 3, ಅದಕ್ಕಿಂತ ಮುಂದೆ 8 ಜನ ಕುತ್ಕೊಂಡು ಹೋಗ್ಬೋದು. ಟೋಟಲ್ 8 ಜನ ಕುತ್ಕೊಂಡು ಹೋಗೋ ಗಾಡಿ, ದೊಡ್ಡ ಗಾಡಿ. 8 ಸೀಟರ್ ವೆಹಿಕಲ್, ಡ್ರೈವರ್ ಸಮೇತ 8 ಸೀಟರ್ ವೆಹಿಕಲ್, 7+1 8 ಸೀಟರ್ ವೆಹಿಕಲ್, ಎಲ್ಲ ಪೌಂಡೋ, ಪೋಸ್ಟರಿಂಗ್, AC ಎಲ್ಲ ಬರುತ್ತೆ ಗಾಡಿನಲ್ಲಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಈಗ ಡೈರೆಕ್ಟ್ ಆಗಿ ಈ ಗಾಡಿ ಪೆಟ್ರೋಲ್ ವೇರಿಯಂಟ್, VXI ವೇರಿಯಂಟ್, ಇದು 68,000 ಓಡಿದೆ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಮಾರ್ಕೆಟ್ ನಲ್ಲಿ 6.5 ಲಕ್ಷ ಹೇಳ್ತಾರೆ, ನಮ್ಗೆ ಹತ್ರ 5.25 ಬೇಡ, 5.30 ಬೇಡ, 5.25ಗೆ ಬರೀ 5,25,000ಗೆ ಮಾರುತಿ ಸುಜುಕಿ ಇರ್ಟಿಗಾ 14 ಮಾಡಲ್ದು ಕೊಡೋಣ ಸರ್. ಸರ್ ಒಂದು ದೊಡ್ಡ ಮಾಡಲ್, ಚಿಕ್ಕ ಬಜೆಟ್ ನಲ್ಲಿ ಗಾಡಿ ನೋಡ್ತಾ ಇದ್ದೀರಾ? ಮಾಡಲ್ 19, ಬಜೆಟ್ ಕಮ್ಮಿ, ಫ್ರೆಂಡ್ಲಿ ಬಜೆಟ್ ಗಾಡಿ ಕೊಡ್ತೀನಿ. ಅದನ್ನು ಬನ್ನಿ, ರೆನಾಲ್ಟ್ ಕ್ವಿಡ್ ನೋಡಿ ಯಾವ ತರ ಇದೆ, ತುಂಬಾ ಜಬರ್ದಸ್ತ್ ಇದೆ ಗಾಡಿ. ಎಲ್ಲ ಪೌಂಡೋ, ಪೋಸ್ಟರಿಂಗ್, AC ಎಲ್ಲ ಬರುತ್ತೆ ಗಾಡಿನಲ್ಲಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಈ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಪೌಂಡೋ, ಪೋಸ್ಟರಿಂಗ್, AC ಎಲ್ಲ ಇದೆ ಈ ಗಾಡಿ. 19 ಮಾಡಲ್ದು ರೆನಾಲ್ಟ್ ಕ್ವಿಡ್. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೇನು ಈ ಗಾಡಿ, ಕಮ್ಮಿ ಅಂದ್ರೇನು ಮಾರ್ಕೆಟ್ ಒಳಗಡೆ ಈ ಗಾಡಿ HG SL ಮಾಡ್ತಾರೆ ಹೇಳಿ 4 ಲಕ್ಷ ಹೇಳ್ತಾರೆ, 4 ಲಕ್ಷ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ, 3.25 ಲಕ್ಷ ಕೊಡೋಣ. 3,25,000ಗೆ, 3,25,000ಗೆ 19 ಮಾಡಲ್ ಸರ್. 15 ಮಾಡಲ್, 16 ಮಾಡಲ್ ತಿಳ್ಕೊಂಡ್ಬೇಡಿ. 19 ಮಾಡಲ್ ಜಾಸ್ತಿ, ಪ್ರೈಸಿಂಗ್ ಕಮ್ಮಿ ಅಂತ ಹೇಳ್ದೆ ಅಲ್ಲ, ಆ ಗಾಡಿ ಇದು ಕೊಡೋಣ. ಅವ್ರು ಓಡಿರೋದು ಎಷ್ಟು ಸರ್? ಏನ 65-70,000 ಓಡಿರೋದು ಅಂತ ತಿಳ್ಕೊಂಡಿದ್ದೀರಾ? 45,000 ಓಡಿರೋ ಗಾಡಿ, ಸೆಕೆಂಡ್ ಓನರ್ದು, ವಿತ್ 19 ಮಾಡಲ್ದು. ಅದನ್ನು 19 ಮಾಡಲ್ 325ಗೆ ಕೊಡೋಣ ಸರ್. ಒಂದು ಹೋಂಡಾ ಅಮೇಜ್ ನೋಡ್ತಾ ಇದ್ದೀರಾ, ನ್ಯೂ ಶೇಪ್ದು ನೋಡ್ತಾ ಇದ್ದೀರಾ? ಶೇಪ್ ತೋರಿಸಿದ ಮುಂದೆದು ಯಾವ ತರ ಇದೆ ಅಂತ. ಹೋಂಡಾ ಅಮೇಜ್ದು ಶೇಪ್ ಪ್ಲಸ್ ನಿಮ್ಗೆ ಒಳಗಡೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ ಸರ್. VX ಟಾಪ್ ಎಂಡ್, ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರೋದು. ಪುಷ್ ಬಟನ್ ಅಂದ್ರೆ ಆಪ್ಷನಲ್ ವೆಹಿಕಲ್ ಇದು. ಎಲ್ಲ ಟಚ್ ಸ್ಕ್ರೀನ್ ಸಿಸ್ಟಮ್, ಪೊಂಡೋ, ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್, ಲೆದರ್ ಸೀಟ್ಸ್ ಎಲ್ಲ ಇದೆ. ಆಟೋಮೆಟಿಕ್ ವೆಹಿಕಲ್ ಪ್ಲಸ್ CNG ಇದೆ ಗಾಡಿನಲ್ಲಿ. ಎಲ್ಲ ಫ್ಯೂಚರ್ ಸಮೇತ ಇದೆ ಸರ್. ಎಷ್ಟು ಫ್ಯೂಚರ್ ಇರುವ ಗಾಡಿ ನಿಮ್ಮ ಇಚ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಡೈರೆಕ್ಟ್ ಆಗಿ ವಾಕ್ ಇನ್ ಮಾಡಿ. ಯಾಕಂದ್ರೆ ಈ ಪ್ರೈಸಿಂಗ್ಗೆ ಯಾರು ಕೊಡೋದು ಸಾಧ್ಯ ಇಲ್ಲ ಸರ್. ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಹೋಗಿ ಎಲ್ಲಾದ್ರೂ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಈ ಗಾಡಿ ಕಮ್ಮಿ ಅಂದ್ರೇನು 7 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ, 5,80,000 ಕೊಡೋಣ, 5,80,000ಗೆ
ಸರ್ ಒಂದು ಮಾರುತಿ ಸುಜುಕಿ ಸೆಲೀರಿಯೋ ನೋಡ್ತಾ ಇದ್ದೀರಾ, ಮಾರ್ಕೆಟ್ ನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಸರ್ ಸುಜುಕಿ ಸೆಲೀರಿಯೋ. ಅದನ್ನು ಸರ್ ಆಟೋಮೆಟಿಕ್ ಬಾಳ ಗಾಡಿ ನೋಡ್ಬಿಟ್ರು ನಾವು, ಅದ್ರಲ್ಲಿ ನಮ್ಗೆ ಮ್ಯಾನ್ಯುವಲ್ ಬೇಕು ಸರ್ ಅಂತ ನೀವು ನಮ್ಗೆ ಕೇಳಿದ್ರು, ಆ ಕಾರಣಕ್ಕೆ ಮ್ಯಾನ್ಯುವಲ್ ತಗೊಂಡ್ ಬಂದಿದ್ದೀನಿ. ಸೆಲೀರಿಯೋನಲ್ಲಿ 80% ಆಟೋಮೆಟಿಕ್ ವೆಹಿಕಲ್ ಸಿಗುತ್ತೆ ಸರ್, ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಇರುತ್ತೆ ಸರ್. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಎಲ್ಲ ಇರುವ ಗಾಡಿ. ನಿಮ್ಮ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಡೈರೆಕ್ಟ್ ಆಗಿ ಎಷ್ಟಿಗೆ ಕೊಡ್ದು ಬಿಡ್ತೀನಿ ಹೇಳಿ, ಡೈರೆಕ್ಟ್ ಆಗಿ 3,20,000 ಕೊಡ್ಬಿಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 4,20,000 ಕಮ್ಮಿ ಇಲ್ಲ, 3,20,000 ಕೊಡೋಣ ಸರ್.